ಪೊಲಿಟಿಕಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತೇನಪ್ಪ ಹೊಸ ಸುದ್ದಿ ಇಟ್ಕೊಂಡ್ಬಂದ ಅಂತ ಅನ್ಕೊಂಡ್ರೆ ಇವತ್ತಿನ ಸುದ್ದಿನೇ ವಿಶೇಷವಾಗಿದೆ. ಅದೇನಪ್ಪ ಅಂತಂದ್ರೆ ಆಕ್ಟರ್ಗಿರೋ ವ್ಯಾಲ್ಯೂ ಡಾಕ್ಟರ್ಗಿಲ್ವಾ ಅನ್ನೋ ಒಂದು ಪ್ರಶ್ನೆ ಇದೆ. ಇಲ್ಲಿ ಆಕ್ಟರ್ ಯಾರು ಅಂತಂದ್ರೆ ತಮಿಳುನಾಡಿನ ವಿಜಯ್, ಡಾಕ್ಟರ್ ಯಾರು ಅಂತಂದ್ರೆ ನಮ್ಮ ಮಂಡ್ಯದ ₹5 ಡಾಕ್ಟರ್ ಶಂಕರೇಗೌಡರು. ಏನಪ್ಪ ಇವತ್ತು ಶಂಕರೇಗೌಡರು ಸುದ್ದಿ ಎತ್ಕೊಂಡ್ಬಂದಿದೆಯಾ ಅಂತ ಅನ್ಕೊಂಡ್ರೆ, ನನಗೂ ಅನೇಕರು ಮೆಸೇಜ್ ಮಾಡಿದ್ರು ಶಂಕರೇಗೌಡರ ಬಗ್ಗೆ ಮಾತಾಡಿ ಅಂತ. ಯಾವ ಶಂಕರೇಗೌಡರು ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯ ₹5 ಡಾಕ್ಟ್ರು ಅಂತ ಫೇಮಸ್ ಆಗಿರುವಂಥ ಶಂಕರೇಗೌಡರ ಬಗ್ಗೆ. ಇದೇ ಶಂಕರೇಗೌಡರ ಕಥೆಯನ್ನು ಇನ್ಸ್ಪೈರ್ ಆಗಿ ತಗೊಂಡು ತಮಿಳುನಾಡಿನಲ್ಲಿ TVKಯ ವಿಜಯ್ ಅವರು ಒಂದು ಸಿನಿಮಾ ಮಾಡ್ತಾರೆ. ಅದು ಕೂಡ ಹಿಟ್ ಆಗುತ್ತೆ. ತದನಂತರ ಇವತ್ತು ತಮಿಳುನಾಡಿನಲ್ಲಿ 108 ಸೀಟ್ಗಳ ಮೂಲಕ ವಿಜೃಂಭಿಸ್ತಾ ಇದ್ದಾರೆ. ನಾನು ಆ ತಮಿಳುನಾಡಿನ ವಿಜಯ್ ಅವರಿಗೂ ನಮ್ಮ ₹5 ಡಾಕ್ಟರ್ ಶಂಕರೇಗೌಡರನ್ನು ಕಂಪೇರ್ ಮಾಡ್ತಾ ಇಲ್ಲ, ಆದರೆ ವಾಸ್ತವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದೇ ನಮ್ಮ ಶಂಕರೇಗೌಡರು ಕೂಡ ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. 10,500 ಓಟ್ಗಳನ್ನಷ್ಟೇ ಪಡಿತಾರೆ. ನಮ್ಮ ಜನ ಅವರನ್ನು ಆಯ್ಕೆ ಮಾಡೋದಿಲ್ಲ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ಸೇವಾ ಮನೋಭಾವ ಉಳ್ಳಂಥ ನಮ್ಮ ಶಂಕರೇಗೌಡರಿಗೆ ಯಾವ ಪಕ್ಷಗಳು ಕೂಡ ಕರೆದಿ ಟಿಕೆಟ್ ಕೂಡ ಕೊಡೋದಿಲ್ಲ. ಆದರೂ ಕೂಡ ಇಂಡಿಪೆಂಡೆಂಟ್ ಆಗಿ ಜನರ ಸೇವೆ ಮಾಡಬೇಕು ಅನ್ನೋ ಕಾರಣದಿಂದ ಅವರು ಚುನಾವಣೆಯಲ್ಲಿ ನಿಂತರೆ ನಮ್ಮ ಜನ ಅವರಿಗೆ ಕೊಟ್ಟಿದ್ದು ಕೇವಲ 10,500 ಮತಗಳನ್ನು. ನನ್ನನ್ನು ಸೇರಿದಂತೆ ಶಂಕರೇಗೌಡರ ಅಭಿಮಾನಿಗಳಿಗೂ ಇವತ್ತಿಗೂ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಇಂಥ ಸೇವಾ ಮನೋಭಾವ ಉಳ್ಳಂಥ ಒಬ್ಬ ವ್ಯಕ್ತಿಯನ್ನು ಸೋಲಿಸಿರೋದು ಈ ಪ್ರಜಾಪ್ರಭುತ್ವದ ದುರಂತ ಅಂತಂದರೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.